ನವಿಲುಗರಿ ಮನೆಯಲ್ಲಿ ಇಡುವುದರಿಂದ ಕೆಟ್ಟದಾಗುತ್ತಾ? ಸ್ನೇಹಿತರೆ, ನವಿಲುಗರಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ನವಿಲುಗರಿ ಅಂದರೆ ಪಂಚಪ್ರಾಣ. ಯಾಕೆಂದರೆ ಅದು ಅಷ್ಟು ಸುಂದರವಾಗಿರುತ್ತೆ. ಅದನ್ನು ಇಷ್ಟಪಡದೆ ಇರುವ ವ್ಯಕ್ತಿಯೇ ಪ್ರಪಂಚದಲ್ಲಿ ಇಲ್ಲ. ಹಾಗಾದರೆ ನವಿಲುಗರಿಯನ್ನು ಮನೆಯಲ್ಲಿ ಇಡುವುದರಿಂದ ಕೆಟ್ಟದಾಗುತ್ತಾ? ಈ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. 1. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣವೇ ನವಿಲುಗರಿ ನೋಡಿದರೆ ನಿಮ್ಮ ಇಡೀ ದಿನ ಫ್ರೆಶ್ ಆಗಿರುತ್ತೆ. ಇಡೀ ದಿನ ಒಳ್ಳೆಯ ವಾತಾವರಣದಿಂದಲೇ ಕೂಡಿರುತ್ತೆ. 2. ನವಿಲುಗರಿಯನ್ನು ನಿಮ್ಮ ಬೆಡ್ನ ಅಕ್ಕಪಕ್ಕದಲ್ಲಿ ಇಡುವುದರಿಂದ ನಿಮಗೆ ಯಾವುದೇ ಕೆಟ್ಟ ಕನಸುಗಳು ಬೀಳುವುದಿಲ್ಲ. 3. 2 ನವಿಲುಗರಿಗಳನ್ನು ಸದಾ ಮನೆಯಲ್ಲಿ ಜೋಪಾನವಾಗಿ ಇಡುವುದರಿಂದ ಗಂಡ ಹೆಂಡತಿಯ ಜಗಳ ಶಾಶ್ವತವಾಗಿ ಶಮನವಾಗುತ್ತದೆ. 4. ನವಿಲುಗರಿಯನ್ನು ಸರಸ್ವತಿಯ ಫೋಟೋ ಮುಂದೆ ಸದಾ ಇಟ್ಟರೆ ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿಯಾಗುತ್ತದೆ. 5. ನವಿಲುಗರಿಯನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಮಾಯವಾಗಿ ಮನೆಯಲ್ಲಿ ಸುಂದರ ವಾತಾವರಣ ಸೃಷ್ಟಿಯಾಗುತ್ತೆ. 6. ಹೊಸದಾಗಿ ಮದುವೆಯಾದ ದಂಪತಿಗಳು ತಮ್ಮ ಬೆಡ್ರೂಮ್ನಲ್ಲಿ 4-5 ನವಿಲುಗರಿಗಳಿಂದ ಅಲಂಕಾರ ಮಾಡಿದರೆ ಹುಟ್ಟುವ ಮಕ್ಕಳು ಸುಂದರವಾಗಿ ಜನಿಸುತ್ತಾರೆ. 7. ನವಿಲುಗರಿಗಳಲ್ಲಿ ದೇವರು ವಾಸವಾಗಿರುವುದರಿಂದ ನಿಮ್ಮ ವಾಹನಗಳಲ್ಲಿ ಅದನ್ನು ಇಟ್ಟರೆ ಅಪಘಾತವಾಗುವ ಸಂಭವ ತೀರಾನೇ ಕಡಿಮೆ. 8. ನಿಮ್ಮ ಮನೆಯಲ್ಲಿ ನವಿಲುಗರಿ ಇಡುವುದರಿಂದ ನಿಮ್ಮ ಬಳಿ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶಿಸುವುದಿಲ್ಲ. 9. ನಿಮ್ಮ ಮನೆಯಲ್ಲಿ ನವಿಲುಗರಿ ಇಡುವುದರಿಂದ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗುತ್ತವೆ. 10. ಸ್ನೇಹಿತರೆ, ಯಾರಾದರೂ ನಿಮಗೆ ನವಿಲುಗರಿ ಕೊಟ್ಟರೆ ನಿಮ್ಮ ಜೀವನದ ಯಶಸ್ಸಿನ ಬಾಗಿಲು ತೆರೆಯುತ್ತದೆ ಎಂದು ಅರ್ಥ. 11. ನೀವು ಸದಾ ನಿಮ್ಮ ಮನೆಯಲ್ಲಿ ನವಿಲುಗರಿ ಇಡುವುದರಿಂದ ಆರ್ಥಿಕ ಪರಿಸ್ಥಿತಿ ಸದೃಢವಾಗುತ್ತದೆ. ನೀವು ಯಾರ ಬಳಿಯೂ ಕೂಡ ಕೈ ಚಾಚುವ ಪರಿ ಉಂಟಾಗುವುದಿಲ್ಲ. ನಿಮ್ಮ ಎಲ್ಲ ಕಷ್ಟ ಸಮಸ್ಯೆಗಳು ಮಾಯವಾಗುತ್ತವೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.